ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂಥೇಳಿ ಕೊಳ್ಳೇಗಾಲದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರಲ್ಲ. ಮೂಡ ವಶಪಡಿಸಿಕೊಂಡ ಜಮೀನಿಗೆ ಬದಲಾಗಿ ಸೈಟ್ ಕೊಟ್ಟಿದೆ. ಬಳ್ಳಾರಿಯಲ್ಲಿ ಲಕ್ಷಾಂತರ ಕೋಟಿ ಲೂಟಿಯಾದಾಗ ಬಿಜೆಪಿ ಸುಮ್ಮನಿತ್ತು. ಅಲ್ಲಿ ಪಾದಯಾತ್ರೆ ಮಾಡದೆ ಮೂಡ ಪಾದಯಾತ್ರೆ ಮಾಡಿದ್ದಾರೆ. ರಾಷ್ಟ್ರಪತಿಗಳ ಉತ್ತರಾಧಿಕಾರಿ ರಾಜ್ಯಪಾಲರು ಬಿಜೆಪಿ ಕೈಗೊಂಬೆಯಾಗಿದ್ದಾರೆ ಅಂತ ಕೊಳ್ಳೇಗಾಲದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಕೊಳ್ಳೇಗಾಲದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರಲ್ಲ. ಮೂಡ ವಶಪಡಿಸಿಕೊಂಡ ಜಮೀನಿಗೆ ಬದಲಾಗಿ ಸೈಟ್ ಕೊಟ್ಟಿದೆ. ಬಳ್ಳಾರಿಯಲ್ಲಿ ಲಕ್ಷಾಂತರ ಕೋಟಿ ಲೂಟಿಯಾದಾಗ ಬಿಜೆಪಿ ಸುಮ್ಮನಿತ್ತು. ಅಲ್ಲಿ ಪಾದಯಾತ್ರೆ ಮಾಡದೆ ಮೂಡ ಪಾದಯಾತ್ರೆ ಮಾಡಿದ್ದಾರೆ. ರಾಷ್ಟ್ರಪತಿಗಳ ಉತ್ತರಾಧಿಕಾರಿ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ಅಂತ ಕೊಳ್ಳೇಗಾಲದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ರಾಜಿ ಕೊಡೋ ಪ್ರಶ್ನೆಯೇ ಇಲ್ಲ. ಮುಖ್ಯಮಂತ್ರಿ ಚೇರು ಖಾಲಿನೂ ಇಲ್ಲ. ಕ್ವಶನ್ ಉದ್ಭವನೇ ಆಗುತ್ತೆ. ಖ್ಯಾತ ವಕೀಲರಲ್ಲೇ ಹೇಳಿದ್ದಾರೆ, ಆರ್ನಳ್ಳಿ ರಾಮಸ್ವಾಮಿ ಬಿ ವಿ ಆಚಾರ್ಯ ಇದು ರಾಜೀನಾಮೆ ಕೂಡ ಅಗತ್ಯ ಇಲ್ಲ. ಯಾಕೆಂದರೆ ಇವ್ರು ಇನ್ವಾಲ್ವ್ ಇಲ್ವಲ್ಲ, ಇವ್ರ ಪಾತ್ರನೇ ಇಲ್ವಲ್ಲ, ಈ ವ್ಯವಹಾರಕ್ಕೂ ಅದಕ್ಕೂ ಸಂಬಂಧನೇ ಇಲ್ವಲ್ಲ. ಇವ್ರ ಜಮೀನು ಹೋಗಿದೆ, ಪರ್ಯಾಯ ಜಮೀನು ಕೂಡ ಇದ್ದಾರೆ. ಮೂಡ ಒಂದು ಸ್ಟ್ಯಾಚ್ಯೂ ಅವರು ತೀರ್ಮಾನ ಮಾಡಿದ್ದಾರೆ. ಸರಿ ತಪ್ಪು ಅನ್ನೋದನ್ನ ನ್ಯಾಯಾಂಗ ತನಿಖೆ ಮಾಡಿದ್ವಿ. ತನಿಖೆಯಲ್ಲಿ ಎಲ್ಲ ವರದಿ ಈಚೆ ಬರುತ್ತೆ. ಬಂದಾಗ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಪ್ರಶ್ನೆ ಎಲ್ಲಿ ಬಂತು? ಎಲ್ಲ ಬಿ ಜೆ ಪಿಯವರಿಗೆ ಮಳೆ ಬಿದ್ದು ಜಾನುವಾರು ಜಮೀನೆಲ್ಲ ಹಾಳಾಗಿದ್ದಾವೆ. ಆ ಕಡೆ ಹೋಗಿ ಮಾಡಿದರೆ ಪಾದಯಾತ್ರೆ ಬರ್ತದೆ. ಬಳ್ಳಾರಿನಲ್ಲಿ ಲಕ್ಷಾಂತರ ಕೋಟಿ ದುಡ್ಡಿತ್ತಲ್ಲ, SC ST ಬ್ಯಾಕ್ವರ್ಡ್ ಮೈನಾರಿಟಿಗಳಿರುವ ಗಣಿ ಇತ್ತಲ್ಲ, ಅದೆಲ್ಲ ತೆಗೆದು ಇವರೇ ತಿಂದ್ರಲ್ಲ. ಅಲ್ಲಿ ಜನಗಳ ಅಭಿವೃದ್ಧಿ ಮಾಡೋದು ಬರಲಿಲ್ವ? ಅದು ಗೊತ್ತಾಗಲಿಲ್ಲ ಅವ್ರಿಗೆ. ಇವರೆಲ್ಲರ ಮೇಲೆ ಕೇಸ್ ಹಾಕಿದೆಯಲ್ಲ, ಅದು ಯಾವುದೋ ತನಿಖಾ ಸಂಸ್ಥೆಗಳು ರಾಜ್ಯಪಾಲರನ್ನು ತನಿಖೆ ಮಾಡಿದ್ದೀವಿ, ನಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ. ಈಗ ಇವತ್ತು ಕೊಡ್ತಾರೆ ಅರ್ಜಿನ, ಸಾಯಂಕಾಲ ನೋಟಿಸ್ ಕೊಡ್ತೀವಿ. ಕಾನ್ಸ್ಟಿಟ್ಯೂಷನ್ನ ರಕ್ಷಣೆ ಮಾಡೋ ಹುದ್ದೆ ರಾಜ್ಯಪಾಲರ ಹುದ್ದೆ ಅಂದರೆ ರಾಷ್ಟ್ರಪತಿಗಳಿಗೆ ಉತ್ತರದಾಯಿತ್ವ ಇರಬೇಕು, ಸರ್ಕಾರಕ್ಕಲ್ಲ. ಬಿಕಾಸ್ he has to protect the interest of the constitution, not the Indian government. ಯಾವುದೂ ಇಲ್ಲ.